ಸ್ಟೂಡೆಂಟ್ಸ್, ನೀವೇನಾದ್ರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಅದಾದ್ಮೇಲೆ ಬೆಲ್ ಬಟನ್ ಅನ್ನ ಒತ್ತಿ. ಇದರಿಂದ ನಾನು ಹೊಸ ವಿಡಿಯೋನ ಏನಾದ್ರೂ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಕಾಸ್ಟ್ ಶೀಟ್ ಆರ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟನ್ನು ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲು ನಾವು ಕಾಸ್ಟ್ ಶೀಟ್ದು ಫಾರ್ಮ್ಯಾಟ್ ಏನಿದೆ ಅದನ್ನು ನಾವು ನೋಡ್ಕೊಂಡ್ಬಿಡೋಣ. ನೋಡ್ಕೊಳ್ಳಿ, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಅವ್ರು ಏನಾದರೂ ನಿಮಗೆ ಕ್ವಶನಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೀವು ಮೇಲ್ಗಡೆಯಲ್ಲಿ ಬರ್ಕೋಬೇಕಾಗುತ್ತೆ. ಅದಾದಮೇಲೆ ಕಾಸ್ಟ್ ಶೀಟಲ್ಲಿ ಎಷ್ಟು ಕಾಲಮ್ಗಳು ಬರುತ್ತೆ ಅಂದರೆ ಪರ್ಟಿಕ್ಯುಲರ್ಸ್, ಟೋಟಲ್ ಕಾಸ್ಟ್, ಕಾಸ್ಟ್ ಪರ್ ಯೂನಿಟ್, ಇಷ್ಟು 3 ಕಾಲಮ್ಗಳು ಬರುತ್ತೆ ನಿಮಗೆ. ಅದಾದಮೇಲೆ ಕ್ವಶನಲ್ಲಿ ಅವರು ನಿಮಗೆ ಕೊಟ್ಟಿರ್ತಾರೆ ಡೈರೆಕ್ಟ್ ಮಟೀರಿಯಲ್ಸ್, ಡೈರೆಕ್ಟ್ ಲೇಬರು, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇವಿಷ್ಟನ್ನು ನೀವು ತಗೊಂಡು ಟೋಟಲ್ ಮಾಡಿದ್ರೆ ನಿಮಗೆ ಪ್ರೈಮ್ ಕಾಸ್ಟ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂತ. ಅದಾದಮೇಲೆ ವರ್ಕ್ಸ್ ಓವರ್ ಹೆಡ್ಸ್ ಅಂದರೆ ನಿಮಗೆ ವರ್ಕಿಗೆ ಸಂಬಂಧಪಟ್ಟಿರುವಂಥ ಎಕ್ಸ್ಪೆನ್ಸಸ್ಗಳನ್ನ ಕ್ವಶನಲ್ಲಿ ಏನಾದರೂ ಕೊಟ್ಟಿದ್ರೆ ಅದನ್ನು ನೀವು ತೊಗೋಬೇಕಾಗುತ್ತೆ. ಅದನ್ನೆಲ್ಲ ಟೋಟಲ್ ಮಾಡಿ ಇವಾಗ ಏನು ಅಂದರೆ ನಿಮಗೆ ಪ್ರೈಮ್ ಕಾಸ್ಟ್ ಜೊತೆಗೆ ನೀವು ವರ್ಕ್ಸ್ ಓವರ್ ಹೆಡ್ಸ್ ಏನಿರುತ್ತಲ್ಲ ಅದನ್ನ ನೀವು ಟೋಟಲ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ಅದನ್ನ ಆ್ಯಡ್ ಮಾಡಿದ್ರೆ ನಿಮಗೆ ವರ್ಕ್ ಕಾಸ್ಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಅಂದರೆ ಏನು ಮಾಡ್ತೀರಾ ನೀವು, ವರ್ಕ್ ಕಾಸ್ಟ್ ಬೇಕು ಅಂದರೆ ಪ್ರೈಮ್ ಕಾಸ್ಟ್ ಜೊತೆಗೆ ವರ್ಕ್ಸ್ ಓವರ್ ಹೆಡ್ಸ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ತೀರಾ, ಆವಾಗ ನಿಮಗೆ ವರ್ಕ್ ಕಾಸ್ಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅಂದರೆ ನಿಮಗೆ ಆಫೀಸ್ಗೆ ಸಂಬಂಧಪಟ್ಟಿರುವಂಥ ಎಕ್ಸ್ಪೆನ್ಸಸ್ಗಳೇನಾದ್ರು ಇದ್ದರೆ ಅದನ್ನೆಲ್ಲ ತೊಗೊಂಡು ಅದನ್ನು ನೀವು ಎದ್ರ ಜೊತೆಗೆ ಆ್ಯಡ್ ಮಾಡಬೇಕು, ವರ್ಕ್ ಕಾಸ್ಟ್ ಜೊತೆಗೆ ಆ್ಯಡ್ ಮಾಡಬೇಕು. ಅವಾಗ ನಿಮ್ಗೆ ಏನು ಬರುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಸೇಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂದರೆ ಸೇಲಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಏನಾದರೂ ಅವರು ಎಕ್ಸ್ಪೆನ್ಸಸ್ ಸೇಲ್ಗೆ ಸಂಬಂಧಪಟ್ಟಿರುವಂತಹ ಎಕ್ಸ್ಪೆನ್ಸಸ್ಗಳೇನಾದರೂ ಕ್ವಶನಲ್ಲಿ ಕೊಟ್ಟಿದ್ರೆ ಅದನ್ನೆಲ್ಲ ತೊಗೊಂಡು ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಜೊತೆಗೆ ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಕ್ವಶನಲ್ಲಿ ಅವರು ಪ್ರಾಫಿಟ್ಸ್ ಆರ್ ಲಾಸಸ್ ಏನಾದರೂ ನಿಮ್ಗೆ ಕೊಟ್ಟಿದ್ರೆ ಅದನ್ನು ತೊಗೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ ನಿಮಗೆ ಸೇಲ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಇವಾಗ ನಾವು ಫಾರ್ಮ್ಯಾಟ್ ಅನ್ನ ಕಲ್ತ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ನಾವು ಒಂದು ಪ್ರಾಬ್ಲಮ್ನ ಮಾಡೋದ್ರ ಮೂಲಕ ಕಲ್ತ್ಕೊಳ್ಳೋಣ ಎಲ್ಲಾನು ಯಾವ ರೀತಿ ಕಂಡುಹಿಡಿಬೇಕು ಅಂತ. ಪ್ರೈಮ್ ಕಾಸ್ಟ್, ವರ್ಕ್ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಟೋಟಲ್ ಕಾಸ್ಟ್ ಎಲ್ಲಾನು ಯಾವ ರೀತಿ ಕಂಡುಹಿಡಿಬೇಕು ಅಂತ ಇವಾಗ ಒಂದು ಪ್ರಾಬ್ಲಮ್ನ ಮಾಡೋದ್ರ ಮೂಲಕ ನಾವು ಕಲ್ತ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಇಲ್ಲೊಂದು ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರ ಮೂಲಕ ನಾವು ಕಲ್ತ್ಕೊಳ್ಳೋಣ. ನೋಡ್ಕೊಳ್ಳಿ, ಮೊದಲು ನಾವು ಕಾಸ್ಟ್ ಶೀಟನ್ನು ಇವಾಗ ಮಾಡಬೇಕು ಅಂದರೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಅವರು ಕ್ವಶನಲ್ಲಿ ಕೊಟ್ಟಿರ್ತಾರೆ, ಎಷ್ಟು ಯೂನಿಟ್ ಪ್ರೊಡ್ಯೂಸ್ಡ್ ಮಾಡ್ತಿದ್ದೀವಿ ಅಂತ. ಅದನ್ನು ನೀವು ಮೇಲ್ಗಡೆ ಬರ್ಕೊಂಬಿಡಿ. ಪರ್ಟಿಕ್ಯುಲರ್ಸ್, ಟೋಟಲ್, ಕಾಸ್ಟ್ ಪರ್ ಯೂನಿಟ್, ಇಷ್ಟು 3 ಕಾಲಮ್ಗಳು ಬರುತ್ತೆ ನಿಮಗೆ. ಇಲ್ಲಿ ಟೋಟಲಲ್ಲಿ ನಾನು 1000 ಯೂನಿಟ್ಸ್ ಅಂತ ಹಾಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ. ಇಲ್ಲಿ ಅವ್ರು ಮಾಡ್ತಾ ಇರೋದು 1000 ಯೂನಿಟ್ಸ್ಗೆ. ಇವಾಗ ನಾವು ಕಂಡುಹಿಡಿಬೇಕಾಗಿರೋದೇನು, ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. ಕಾಸ್ಟ್ ಪರ್ ಯೂನಿಟ್ ಅಂದ್ರೆ ಇಲ್ಲಿ ಲಾಸ್ಟ್ ಕಾಲಮ್ ಅಲ್ಲಿ ಇದೆ ಅಲ್ಲ, ಅದು 1 ಯೂನಿಟ್ಗೆ ಎಷ್ಟು ಆಗುತ್ತೆ ಅಂತ ನಾವು ಇಲ್ಲಿ ಕಂಡುಹಿಡಿತೀವಿ. ಇದು ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ನಾನು ಏನು ಮಾಡಿದ್ದೀನಿ, ಟೋಟಲ್ ಸೈಡು 1000 ಯೂನಿಟ್ಸ್ ಅಂತ ಹಾಕೊಂಡಿದ್ದೀನಿ, ಯಾಕೆಂದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅಂತ. ಇವಾಗ ನೋಡ್ಕೊಳ್ಳಿ, ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಕ್ವಶನ್ ಅಲ್ಲಿ ಅವರು ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ನಂಬರ್ ಆಫ್ ಜೀನ್ಸ್ ಮ್ಯಾನುಫ್ಯಾಕ್ಚರ್ ಡ್ಯೂರಿಂಗ್ ದ ಮಂತ್ ಎಷ್ಟು ಕೊಟ್ಟಿದ್ದಾರೆ, 1000 ಅಂದರೆ 1000 ಕೊಟ್ಟಿದ್ದಾರೆ. ಇದನ್ನು ನಾವು ಏನು ಮಾಡ್ಕೊಂಡ್ಬಿಡೋಣ, ಮೇಲ್ಗಡೆ ಬರ್ಕೊಂಡ್ಬಿಡ್ತೀನಿ ನಾನು. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಹಾಕೊಂಡು 1000ನ ನಾನು ಬರ್ಕೊಂಡ್ಬಿಡ್ತೀನಿ. 1000 ಯೂನಿಟ್ಸ್ ಅಂತ ಬರ್ಕೋತೀನಿ ನಾನು. ಇಲ್ಲಿ ಟೋಟಲ್ ಸೈಡ್ ಕೂಡ ಅಷ್ಟೇ 1000 ಯೂನಿಟ್ಸ್ ಅಂತ ಏನಕ್ಕೆ ಬರ್ಕೊಂಡಿದ್ದೀನಿ ಅಂದರೆ ನಾನು ಇಲ್ಲಿ ಟೋಟಲಲ್ಲಿ ನಾವು ಕಂಡುಹಿಡಿಯೋದು 1000 ಯೂನಿಟ್ಗೆ, ಅದ್ರ ಪಕ್ಕದಲ್ಲಿ ಕಾಸ್ಟ್ ಪರ್ ಯೂನಿಟ್ ಅಂತ ಇದೆ ಅಲ್ಲ, ಅದನ್ನು ನಾವು ಎಷ್ಟಕ್ಕೆ 1 ಯೂನಿಟ್ಗೆ ಎಷ್ಟಾಗುತ್ತೆ ಅಂತ ನಾವು ಅಲ್ಲಿ ಕಂಡುಹಿಡಿಯೋದು. ಇವಾಗ ಕ್ವಶನಲ್ಲಿ ನಾವು ಫಸ್ಟು ಡೈರೆಕ್ಟ್ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಎಷ್ಟು ಕೊಟ್ಟಿದ್ದಾರೆ, 20,000. ಅದನ್ನು ಡೈರೆಕ್ಟ್ ಲೇಬರ್ ಎಷ್ಟಿದೆ, 8,000 ಅಂದರೆ 20,000 ಮತ್ತು 8,000. ಇದನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟು, 20,000, ಡೈರೆಕ್ಟ್ ಲೇಬರ್ ಎಷ್ಟು, 8,000. ಇದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ. ನೆಕ್ಸ್ಟು ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾನು ಇದನ್ನು ಆ್ಯಡ್ ಮಾಡ್ತೀನಿ. 20,000 ಮತ್ತು 8,000 ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಅವಾಗ ಎಷ್ಟು ಬರುತ್ತೆ, 28,000 ಬರುತ್ತೆ. ಈ 28,000 ಏನಿದೆ ಇದೇನಾಗುತ್ತೆ, ಪ್ರೈಮ್ ಕಾಸ್ಟ್ ಆಗುತ್ತೆ ನಮಗೆ. ಪ್ರೈಮ್ ಕಾಸ್ಟ್ ಎಷ್ಟು ಅಂತ ನಾವು ಇವಾಗ ಕಂಡುಹಿಡಿದ್ವಿ. ನೆಕ್ಸ್ಟ್ ಇವಾಗ ನಾವು ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. ಇವಾಗ ನೋಡ್ಕೊಳ್ಳಿ, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟು 1000 ಇದೆ ಅಲ್ಲ, ಅದನ್ನು ನಾನು ತಗೋತೀನಿ. ಇವಾಗ ನೋಡ್ಕೊಳ್ಳಿ, 28,000 ಡಿವೈಡೆಡ್ ಬೈ 1000 ಮಾಡ್ಕೊಂಡ್ರೆ ನಮಗೆ 28 ಬರುತ್ತೆ. ಅಂದರೆ 28 ರೂಪಾಯಿ ಆಗುತ್ತೆ 1 ಯೂನಿಟ್ಗೆ. ಇವಾಗ ಕಾಸ್ಟ್ ಪರ್ ಯೂನಿಟ್ನ ನಾವು ಕಂಡುಹಿಡಿದ್ವಿ. ಇವಾಗ ನೀವು ಕಾಸ್ಟ್ ಪರ್ ಯೂನಿಟ್ನ ಕಂಡುಹಿಡಿಬೇಕು ಅಂದರೆ ನೋಡ್ಕೊಳ್ಳಿ, 28,000 ಡಿವೈಡೆಡ್ ಬೈ 1000ನ ಮಾಡ್ಕೊಂಡಿರೋದು ನಾನು. ಇದನ್ನು ನೀಟಾಗಿ ನೋಡ್ಕೊಳ್ಳಿ, ಅವಾಗ ಎಷ್ಟು ಬರುತ್ತೆ ನಿಮಗೆ, 28 ಬರುತ್ತೆ. ನೆಕ್ಸ್ಟ್ ಇವಾಗ ನಾವು ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು ಅಂದರೆ ವರ್ಕ್ಸ್ ಆರ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಏನಾದರೂ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಅಂದರೆ ವರ್ಕ್ಗೆ ಮತ್ತು ಫ್ಯಾಕ್ಟರಿಗೆ ಸಂಬಂಧಪಟ್ಟಿರುವಂತಹ ಎಕ್ಸ್ಪೆನ್ಸಸ್ಗಳೇನಾದ್ರು ಇದೆನಾ ಅಂತ ಇಲ್ಲಿ ನೋಡ್ಕೋಬೇಕು ನಾವು ಕ್ವಶನಲ್ಲಿ. ನೋಡ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದಾರೆ ಅವರು. ಇಂಡೈರೆಕ್ಟ್ ಲೇಬರ್ ಎಷ್ಟಿದೆ,
2500. ಅದಾದಮೇಲೆ ಸೂಪರ್ವಿಷನ್ ಕಾಸ್ಟ್ ಎಷ್ಟಿದೆ 1000. ಅದಾದ್ಮೇಲೆ ಫ್ಯಾಕ್ಟರಿ ಫಾರ್ಮಸಿಸ್ ರೆಂಟ್ ಎಷ್ಟಿದೆ 1600. ಅದಾದ್ಮೇಲೆ ಫ್ಯಾಕ್ಟರಿ ಲೈಟಿಂಗ್ ಎಷ್ಟಿದೆ 600. ಅದಾದ್ಮೇಲೆ ಆಯಿಲ್ ಫಾರ್ ಮಷೀನ್ಸ್ ಎಷ್ಟಿದೆ 100. ಡೆಪ್ರಿಸಿಯೇಷನ್ ಆಫ್ ಮಷೀನ್ಸ್ ಎಷ್ಟಿದೆ 500. ಇವಾಗ ಇಷ್ಟನ್ನು ನಾನು ತೊಗೊಳ್ತಾ ಇದ್ದೀನಿ. ಇವಾಗ ನೋಡ್ಕೊಳ್ಳಿ, ಇವಾಗ ಇಷ್ಟನ್ನು ತೊಗೊಳ್ತೀನಿ. ಇಂಡೈರೆಕ್ಟ್ ಲೇಬರ್ ಎಷ್ಟಿದೆ 2500. ಇಂಡೈರೆಕ್ಟ್ ಲೇಬರ್ ಎಷ್ಟು 2500 ಇದೆ. ಅದನ್ನ ಸೂಪರ್ವಿಷನ್ ಕಾಸ್ಟ್ ಎಷ್ಟಿದೆ 1000. ಫ್ಯಾಕ್ಟರಿ ರೆಂಟ್ ಎಷ್ಟಿದೆ 1600. ಫ್ಯಾಕ್ಟರಿ ಲೈಟಿಂಗ್ ಎಷ್ಟಿದೆ 600. ಆಯಿಲ್ ಫಾರ್ ಮಷೀನ್ಸ್ ಎಷ್ಟಿದೆ 100. ಡೆಪ್ರಿಸಿಯೇಷನ್ ಆಫ್ ಮಷೀನ್ಸ್ ಎಷ್ಟಿದೆ 500. ಇಷ್ಟನ್ನು ನಾವು ಇವಾಗ ಏನು ಮಾಡೋಣ ಅಂದರೆ ಟೋಟಲ್ ಮಾಡ್ಕೊಳ್ಳೋಣ. ಆಗ ಇಷ್ಟು ಅಮೌಂಟ್ಗಳೇನಿತ್ತು ಅದನ್ನೆಲ್ಲ ಟೋಟಲ್ ಮಾಡ್ತೀನಿ. 2500, 1000, 1600, 600, 100, 500 ಇಷ್ಟನ್ನು ನಾನು ಟೋಟಲ್ ಮಾಡ್ತೀನಿ. ಅವಾಗ ಎಷ್ಟು ಬರುತ್ತೆ ನಮಗೆ 6300 ಬರುತ್ತೆ. 6300 ರೂಪಾಯಿ ನಮಗೆ ಇಲ್ಲಿ ಬರುತ್ತೆ. ಇಷ್ಟನ್ನು ಟೋಟಲ್ ಮಾಡಿದ್ರೆ ಇವಾಗ ನಮಗೆ ನೆಕ್ಸ್ಟ್ ವರ್ಕ್ ಕಾಸ್ಟ್ ಬೇಕು ಅಂದರೆ ಪ್ರೈಮ್ ಕಾಸ್ಟ್ ಜೊತೆಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಏನಿತ್ತಲ್ಲ ಅದನ್ನೆಲ್ಲನೂ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಕೊಳ್ಳಿ, ವರ್ಕ್ ಆರ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಇತ್ತಲ್ಲ ಅದನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 6300 ಬಂದಿತ್ತಲ್ಲ ಅದು 6300 ರೂಪಾಯಿ ಏನು ಬಂದಿತ್ತಲ್ಲ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಪ್ರೈಮ್ ಕಾಸ್ಟ್ ಜೊತೆಗೆ. 28,000ಕ್ಕೆ ನಾವು 6300 ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ವರ್ಕ್ ಕಾಸ್ಟ್ 34,300 ರೂಪಾಯಿ ಬರುತ್ತೆ. ಇವಾಗ ನಾವು ಏನೇನು ಕಂಡಿಡಿದ್ವಿ, ವರ್ಕ್ ಕಾಸ್ಟ್ ಎಷ್ಟು ಅಂತ ನಾವು ಕಂಡಿಡಿದ್ವಿ. ಎಷ್ಟು ಬಂತು ನಮಗೆ 34,300 ರೂಪಾಯಿ ಬಂತು. ನಾನು ಏನು ಮಾಡಿದ್ದೀನಿ ಅಂದರೆ ಪ್ರೈಮ್ ಕಾಸ್ಟ್ಗೆ ವರ್ಕ್ಸ್ ಆರ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಇತ್ತಲ್ಲ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂತ ಕಂಡುಹಿಡ್ಕೋಬೇಕು. ನೋಡ್ಕೊಳ್ಳಿ, ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂತ ಕಂಡುಹಿಡ್ಕೊಳ್ಳೋಣ. 6300 ಏನಿತ್ತು ಇದನ್ನ ತೊಗೊಳ್ತಾ ಇದ್ದೀನಿ. ಅದಾದಮೇಲೆ 1000 ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಏನಿತ್ತು 1000 ಇದನ್ನು ತೊಗೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇವಾಗ 6300 ಡಿವೈಡೆಡ್ ಬೈ 1000 ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ 6.30 ಅಂತ ಬರುತ್ತೆ. ಅದಾದಮೇಲೆ 34,300 ಡಿವೈಡೆಡ್ ಬೈ 1000 ಮಾಡ್ಕೊಂಡ್ರೆ ನಮಗೆ 34.30 ಬರುತ್ತೆ. ಅಂದರೆ ನಾನು ಏನು ಮಾಡ್ಕೊಂಡಿದ್ದೀನಿ 34,300 ಡಿವೈಡೆಡ್ ಬೈ 1000 ಮಾಡ್ಕೊಂಡಿರೋದು. ಅವಾಗ ಎಷ್ಟು ಬರುತ್ತೆ ನಮಗೆ 34.30 ಬರುತ್ತೆ. ಈ ರೀತಿ ನೀವು ಕಾಸ್ಟ್ ಪರ್ ಯೂನಿಟ್ ಅನ್ನ ಕಂಡುಹಿಡಿಬೇಕಾಗುತ್ತೆ. ಇವಾಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅಂದರೆ ಆಫೀಸ್ಗೆ ಸಂಬಂಧಪಟ್ಟಿರುವಂಥ ಎಕ್ಸ್ಪೆನ್ಸಸ್ಗಳೇನಾದ್ರು ಇದ್ದರೆ ಕ್ವಶನಲ್ಲಿ ಅದನ್ನೆಲ್ಲ ನಾವಿಲ್ಲಿ ತೊಗೋಬೇಕಾಗುತ್ತೆ. ನೋಡ್ಕೊಳ್ಳಿ, ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಅವರು. ಆಫೀಸ್ ಓವರ್ ಹೆಡ್ಸ್ ಎಷ್ಟಿದೆ 8000. ಆಫೀಸ್ ಸ್ಯಾಲರೀಸ್ ಎಷ್ಟಿದೆ 2000. ಮಿಸ್ಸೆಲೇನಿಯಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ 1000 ಇದೆ. ನಮಗೆ ಎಷ್ಟು ಕೊಟ್ಟಿದ್ದಾರೆ, ಆಫೀಸ್ ಓವರ್ ಹೆಡ್ಸ್ 8000 ಇದೆ, ಆಫೀಸ್ ಸ್ಯಾಲರೀಸ್ 2000 ಇದೆ, ಮಿಸ್ಸೆಲೇನಿಯಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ 1000 ಇರೋದು. ಇಷ್ಟನ್ನು ನಾನು ತೊಗೊಳ್ತಾ ಇದ್ದೀನಿ. ಇವಾಗ ನೀವು ಏನು ಮಾಡ್ಕೋಬೇಕು ಅಂದರೆ ಕ್ವಶನಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಇವಾಗ ನಾನು ಯಾವ ರೀತಿ ಮಾಡ್ತಿದ್ದೀನಿ ಈ ರೀತಿನೇ ನೀವು ಅಲ್ಲಿ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ ಕ್ವಶನಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನ ಈ ರೀತಿನೇ ತೊಗೋಬೇಕು ನೀವು. ಇವಾಗ ನಾನು ಏನು ಮಾಡ್ತೀನಿ, ಆಫೀಸ್ ಓವರ್ ಹೆಡ್ಸ್ ಎಷ್ಟು 8000 ತೊಗೊಳ್ತಾ ಇದ್ದೀನಿ. ಆಫೀಸ್ ಸ್ಯಾಲರೀಸ್ ಎಷ್ಟು 2000 ತೊಗೊಳ್ತಾ ಇದ್ದೀನಿ. ಮಿಸ್ಸೆಲೇನಿಯಸ್ ಎಕ್ಸ್ಪೆನ್ಸಸ್ ಎಷ್ಟಿತ್ತು 1000 ಇತ್ತು. ಇಷ್ಟನ್ನು ತೊಗೊಳ್ತೀನಿ ನಾನು. ಇಷ್ಟನ್ನು ನಾವು ಇವಾಗ ಏನು ಮಾಡೋಣ ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, 8000, 2000, 1000 ಆ್ಯಡ್ ಮಾಡ್ಕೊಳ್ತೀನಿ. ಅವಾಗ ಎಷ್ಟು ಬರುತ್ತೆ ನಮಗೆ 11,000 ಬರುತ್ತೆ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ವರ್ಕ್ ಕಾಸ್ಟ್ ಏನಿತ್ತು ವರ್ಕ್ ಕಾಸ್ಟ್ಗೆ ನಾವು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಏನಿತ್ತು ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ 34,300ಕ್ಕೆ 11,000 ಆ್ಯಡ್ ಮಾಡಬೇಕು. ಅವಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬರುತ್ತೆ 45,300 ರೂಪಾಯಿ ಬರುತ್ತೆ. ನಾವು ಇವಾಗ ಏನು ಕಂಡುಹಿಡಿದ್ವಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಅಂತ ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ನಾವು ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯೋಣ. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟು 1000 ಇರೋದು. ಇವಾಗ ನೋಡ್ಕೊಳ್ಳಿ, ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ 11,000 ಡಿವೈಡೆಡ್ ಬೈ 1000 ಮಾಡ್ಕೊಳ್ತೀನಿ. ಅವಾಗ ಎಷ್ಟು ಬರುತ್ತೆ 11 ರೂಪಾಯಿ ಬರುತ್ತೆ ನಮಗೆ. ಈ 11 ರೂಪಾಯಿ ಏನಿದೆ ಇದು ಕಾಸ್ಟ್ ಪರ್ ಯೂನಿಟ್ ಆಗುತ್ತೆ. 11 ರೂಪೀಸ್ ಎಷ್ಟಾಗುತ್ತೆ ನಮಗೆ ಕಾಸ್ಟ್ ಪರ್ ಯೂನಿಟ್ ಆಗುತ್ತೆ ಇಲ್ಲಿ. ಅದಾದಮೇಲೆ 45,300 ರೂಪಾಯಿ ಇದನ್ನು ನಾವೇನು ಮಾಡ್ಕೊಳ್ಳೋಣ ಅಂದರೆ 45,300 ಡಿವೈಡೆಡ್ ಬೈ 1000 ಮಾಡ್ಕೊಂಡ್ರೆ ನಮಗೆ 45.30 ಬರುತ್ತೆ. ಇದೇನಾಗುತ್ತೆ ಕಾಸ್ಟ್ ಪರ್ ಯೂನಿಟ್ ಆಗುತ್ತೆ. ಇವಾಗ ನಾವು ಕಾಸ್ಟ್ ಪರ್ ಯೂನಿಟನ್ನು ಯಾವ ರೀತಿ ಕಂಡುಹಿಡಿದಿದ್ದೀವಿ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಏನು 1000 ಇತ್ತು ಅದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು 45,300 ರೂಪಾಯಿ ಡಿವೈಡೆಡ್ ಬೈ 1000 ಮಾಡ್ಕೊಂಡಿದ್ದೀನಿ. ಅವಾಗ ಎಷ್ಟು ಬರುತ್ತೆ 45.30 ಬರುತ್ತೆ. ಅಂದರೆ ಒಂದು ಯೂನಿಟ್ಗೆ ನಮಗೆ ಎಷ್ಟು ಅಂತ ಇಲ್ಲಿ ಗೊತ್ತಾಗುತ್ತೆ. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಅಂದರೆ ನೆಕ್ಸ್ಟ್ ಇವಾಗ ನಾವು
ಸೇಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಏನಾದ್ರು ಇದೆನಾ ಅಂತ ನೋಡ್ಕೋಬೇಕು. ಇವಾಗ ಸೇಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಏನಾದ್ರು ಕೊಟ್ಟಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವರು. ಸೇಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಎಷ್ಟಿದೆ, 6000 rupees ಕೊಟ್ಟಿರೋದವರು. ಅದನ್ನ ನಾನು ತಗೊಳ್ತಾ ಇದ್ದೀನಿ. ಸೇಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಎಷ್ಟು, 6000 rupees ಅನ್ನ ನಾನು ತಗೊಳ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿತ್ತು ಅದಕ್ಕೆ ನಾವು ಸೇಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಏನಿತ್ತು ಅದನ್ನ ಆ್ಯಡ್ ಮಾಡ್ಕೋಬೇಕು. ಅಂದರೆ 45,300 ರೂಪಾಯಿಗೆ ನಾವು 6,000 ರೂಪಾಯಿನ ಆ್ಯಡ್ ಮಾಡ್ಕೋಬೇಕು. ಅವಾಗ ಎಷ್ಟು ಬರುತ್ತೆ ಟೋಟಲ್ ಕಾಸ್ಟ್ ನಮಗೆ ಅವಾಗ ಎಷ್ಟು ಅಂತ ಗೊತ್ತಾಗುತ್ತೆ. 51,300 ರೂಪಾಯಿ ಬರುತ್ತೆ ನಮಗೆ. ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು, ಕಾಸ್ಟ್ ಪರ್ ಯೂನಿಟ್ ಅನ್ನ ಕಂಡುಹಿಡ್ಕೋಬೇಕು. ಇವಾಗ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟಿರೋದು, 1000 ಯೂನಿಟ್ಸ್ ಇರೋದಿಲ್ಲಿ. ಇವಾಗ ನೋಡ್ಕೊಳ್ಳಿ, ನಾವು ಏನು ಮಾಡೋಣ ಅಂದರೆ 6000 ಡಿವೈಡೆಡ್ ಬೈ 1000 ಮಾಡ್ಕೊಂಡ್ರೆ ನಮಗೆ 6 ರೂಪೀಸ್ ಏನಿದೆ ಅಲ್ಲ, ಇದು ಒಂದು ಯೂನಿಟ್ಗೆ 6 ರೂಪೀಸ್ ಆಗುತ್ತೆ ನಮಗೆ. ಅದಾದಮೇಲೆ 51,300 ರೂಪಾಯಿ ಡಿವೈಡೆಡ್ ಬೈ 1000 ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, 51.30 ಬರುತ್ತೆ ನಮಗೆ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಏನು ಮಾಡ್ಕೊಂಡಿರೋದು ನಾನು 51,300 ಡಿವೈಡೆಡ್ ಬೈ 1000 ಮಾಡ್ಕೊಂಡಿದ್ದೀನಿ. ಅವಾಗ ಎಷ್ಟು ಬರುತ್ತೆ, 51.30 ಬರುತ್ತೆ ನಮಗೆ. ಕಾಸ್ಟ್ ಪರ್ ಯೂನಿಟ್ ಅನ್ನು ನಾವು ಈ ರೀತಿ ಕಂಡುಹಿಡ್ಕೊಳ್ತೀವಿ. ನೆಕ್ಸ್ಟ್ ಇವಾಗ ನಾವು ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಇಲ್ಲಿ ಪ್ರಾಫಿಟ್ಗೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅವರು, 20% ಅಂತ ಕೊಟ್ಟಿದ್ದಾರೆ. ಇವಾಗ ನೋಡ್ಕೊಳ್ಳಿ, ನಾವು ಏನು ಮಾಡಬೇಕು ಅಂದರೆ ಈ 51,300 ರೂಪಾಯಿ ಏನಿತ್ತು ಅದಕ್ಕೆ 20% ಮಾಡ್ಕೊಳ್ತೀನಿ ನಾನು. ಅವಾಗ ಎಷ್ಟು ಬರುತ್ತೆ ನಮಗೆ, 51,300ಕ್ಕೆ 20% ಮಾಡಿಕೊಂಡ್ರೆ 10,260 ರೂಪಾಯಿ ಬರುತ್ತೆ ನಮಗೆ. ಇದನ್ನು ಅಷ್ಟೇ ಕಾಸ್ಟ್ ಪರ್ ಯೂನಿಟ್ ಮಾಡ್ಕೋಬೇಕು ನಾವು. ಅವಾಗ ಎಷ್ಟು ಬರುತ್ತೆ ಅಂದರೆ 1000 ಯೂನಿಟ್ ಅಂತ ನಾವು ತೊಗೊಂಡ್ರೆ ನೋಡ್ಕೊಳ್ಳಿ, ಇದನ್ನು ನೋಡ್ಕೊಳ್ಳಿ, ಇವಾಗ 10,260 ರೂಪಾಯಿ ಏನಿತ್ತು 10,260 ಡಿವೈಡೆಡ್ ಬೈ 1000 ಮಾಡ್ಕೊಳ್ತೀನಿ. ಅವಾಗ ಎಷ್ಟು ಬರುತ್ತೆ ನಮಗೆ, 10.26 ಬರುತ್ತೆ ನಮಗೆ ಇಲ್ಲಿ. ಅಂದರೆ 10,260 ಡಿವೈಡೆಡ್ ಬೈ 1000 ಮಾಡ್ಕೊಂಡ್ರೆ ನಮಗೆ 10.26 ಬರುತ್ತೆ ಇಲ್ಲಿ ರುಪೀಸ್. ಇದೇನಿದೆ ಕಾಸ್ಟ್ ಪರ್ ಯೂನಿಟ್ ಅನ್ನ ಕಂಡುಹಿಡಿದ್ವಿ ನಾವು. ಟೋಟಲ್ ಸೇಲ್ಸ್ ಏನಾಗುತ್ತೆ ಇಲ್ಲಿ ಅಂದರೆ 51,300ಕ್ಕೆ ನಾವು 10,260 ರೂಪಾಯಿನ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 61,560 ರೂಪಾಯಿ ಬರುತ್ತೆ ಏನು ಸೇಲ್ಸ್ ನಮಗೆ. ಇದನ್ನು ಅಷ್ಟೇ ಕಾಸ್ಟ್ ಪರ್ ಯೂನಿಟ್ ಕಂಡುಹಿಡ್ಕೊಂಡ್ರೆ ನಮಗೆ 61.56 ಬರುತ್ತೆ. ಇದೇ ರೀತಿ ತುಂಬ ವಿಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ BCom ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತು ಫಸ್ಟ್ ಇಯರ್ BCom ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ PUC ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ PUC ಅಕೌಂಟ್ಸ್ ಬಗ್ಗೆ ಎಲ್ಲ ವಿಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿಗೆ ಬಂದರೆ ನೀವು ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು ಅಥವಾ BCom ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ತಿರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ದರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದರೆ, ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನ್ನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಇರೋವಂಥ ನೋಟ್ಸಲ್ಲಿ ಇರುವಂಥ ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಬೋದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.